ಆ ನಂತರ ಇನ್ನೊಂದು ನಾನು ಹೇಳ್ಬಿಡ್ತೀನಿ, ನಾನು ಬೇರೆ ಯಾರಿಗೂ ಹೇಳಕ್ ಆಗ್ತಾ ಇಲ್ಲ. ಅದೇನೋ ಬುರುಡೆದ್ದೇನೋ ಹೇಳ್ತಾ ಇದಾರಲ್ಲ ಸರ್, ಸಾಯಿಲ್ ಸರ್ ಲ್ಯಾಬೊರೇಟರಿ ಅಂತ ತಗೊಂಡ್ ಬಂದ್ರು ಅಂತ ಹೇಳ್ತಾ ಇದಾರೆ. ದಯವಿಟ್ಟು ಅದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಲಿ ಅಂತ ನಾನು ವಿನಂತಿ. 40 ವರ್ಷದ ಹಿಂದಿನ ಬುರುಡೆ ಅದು, ಅದರಲ್ಲೊಂದಷ್ಟು ಕೆಮಿಕಲ್ ಲೇಪಿತವಾಗಿತ್ತು. ಹೌದು ಹೌದು ಹೌದು, ಲ್ಯಾಬೊರೇಟರಿ ಅಂತ ಅಂತಾರಲ್ಲ. ಲ್ಯಾಬೊರೇಟರಿ ಅಂದ್ರೆ ಕಿರಾಣಿ ಅಂಗಡಿನ ಅಂತ ನನ್ಗೆ ಗೊತ್ತಿಲ್ಲ. ಕಿರಾಣಿ ಅಂಗಡಿಯ ಒಳಗೆ ಹೆಂಗೆ ಕಾಳು ಬೇಳೆ ಕೊಡ್ತಾರೆ, ಹಂಗ್ ಲ್ಯಾಬೊರೇಟರಿ ಅವ್ರು ಯಾರಿಗಾದ್ರೂ ಇದನ್ ಕೊಡ್ತಾರ, ಏನೋ ತಲೆ ಬುರುಡಿ ಕೊಡ್ತಾರ? ಹಂಗಿದ್ರೆ ಹೇಳಿ, ಹೋಗಿ ಕೇಳೋಣಂತೆ. ಆಮೇಲೆ ಯಾವ್ದಾದ್ರು ಹುಚ್ಚನಿಗೆ ಹುಚ್ಚ ಕೆಲಸ ಮಾಡ್ತಾನೆ. ಆಮೇಲೆ ಆ ಲ್ಯಾಬೊರೇಟರಿ ಅವರಿಗೆ ಕಾಮನ್ ಸೆನ್ಸ್ ಇರಲ್ವಾ? ಅಕಸ್ಮಾತ್ ನಾನು ಹಿಂಗೆ ಏನಾದ್ರು ಕೊಟ್ರೆ ನಾಳೆ ಅರೆಸ್ಟ್ ಆಗ್ತೀನಿ ಅಂತ ಹೇಳಿ. ಇವಕ್ಕೆಲ್ಲ ನೋಡಿ ಒಂದು ಒಳ್ಳೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದೆಲ್ಲ ಯಾಕೆ ಬೇಕು ಅಂತ. ಜೊತೆಗೆ ಲೆಟ್ ದ ಇನ್ವೆಸ್ಟಿಗೇಷನ್ ಕಂಪ್ಲೀಟ್. ಓಕೆ, ಜೊತೆಗೆ ಇವತ್ತು ಯೂಟ್ಯೂಬ್ ಸಮೀರ್ ವಿಚಾರಣೆಯು ಕೂಡ ಮತ್ತೆ ಮುಂದುವರಿತಾ ಇದೆ ಅನ್ನುವಂತ ಮಾಹಿತಿ ಹೇಗಿದೆ ಸರ್ ಅಲ್ಲಿ? ಅಂದ್ರೆ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರಾ? ಯಾವ್ದಾದ್ರು ಆತಂಕಗಳಿದ್ದಾರೆ? ಆ ವಿಚಾರಣೆ ಸುವರ್ಣ ಚಾನಲ್, ಇಡೀ ಜಗತ್ತಿನ ಏಕೈಕ ಸತ್ಯವನ್ನ ಹೇಳ್ತಾ ಇರುವಂತ ಏಕೈಕ ಚಾನಲ್ ಸುವರ್ಣ ಚಾನಲ್. ಮತ್ತೊಂದು ಖಾಸಗಿ ಚಾನಲ್ ಬಗ್ಗೆ ಬೇಡ. ಸೊ ಈಗ ಬೇಡ 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 ಓಕೆ, ಬೇಡ ಬೇಡ. ಹೇಗಿದೆ ಸರ್ ವಿಚಾರಣೆ? ಎಲ್ಲಿ ಅಲ್ಲ, ವಿಚಾರಣೆ ಏನಂತ ಹೇಳಿದ್ರೆ ಕೇಸ್ ಆಗಿರೋದು ಬೇಕಲ್ಲ. ಅವರು ಆ ಅತ್ಯಂತ ಇದನ್ನಾಗಿ ಹೇಳುವಂತ ಜಗತ್ತಿನ ಏಕೈಕ XYZ ಚಾನಲ್ ನವರು ಸಮೀರ್ ಬೆನಕ ಹಾಸ್ಪಿಟಲ್ ನಲ್ಲಿ ಅವರು ವರದಿಗಾರಿಗೆ ಜೀವ ಬೆದರಿಕೆ ಒಡ್ಡಿದ ಅಂತ ಹೇಳಿ ಅತ್ಯಂತ ಏನದು ನಂಬಲಾರದಂತ ಸುಳ್ಳುಗಳನ್ನ ಹೇಳಿ ದೂರು ಕೊಟ್ಟಿದ್ರು. ಅದ್ರ ಮೇಲೆ FIR ಆಗಿದೆ. ಇಷ್ಟೇ, ಯಾರು ಏನು ಬೇರೆ ಆತಂಕ ಪಡೋ ವಿಷಯ ಇಲ್ಲ. ಸಮೀರ್ ಅಲ್ಲಿ ಬೆನಕ ಹಾಸ್ಪಿಟಲ್ 4 ಜನ ಅವನ ಅಂದ್ರೆ ಅವನ ಪ್ರೊಫೆಷನಲ್ ಫ್ರೆಂಡ್ಸ್, ಅವರು ಯೂಟ್ಯೂಬರ್ಸ್, ಅಭಿ ಮತ್ತೆ ಸಂಚಾರಿ ಸ್ಟುಡಿಯೋ, ಕೂಡ್ಲಾ ರಾಂಪೇಜ್, ಸುಹೇಲ್, ಇವರೆಲ್ಲರೂ ಇದನ್ನಾದಾಗ ಸುಹಾಸ್ ಗಾಯಾಳುವಾಗಿ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಸಹಜವಾಗಿ ನೋಡಕ್ ಒಳಗಡೆ ಹೋಗಿದ್ದಾನೆ. ಇದನ್ನ ಇವ್ರು ಏನ್ ಮಾಡಿದ್ದಾರೆ, ಕಟ್ಟುಕತೆ ಕಟ್ಟಿದ್ದಾರೆ, ಜೀವ ಬೆದರಿಕೆ ಒಟ್ಟಿದ್ದಂತೆ. ಆದ್ರೂ ಎಲ್ಲಿ? ಪೊಲೀಸರು ಎದುರುಗಡೆ. ಸೊ ಇವೆಲ್ಲ ನೋಡಿ ಸರ್, ದಿನ ಒಂದೊಂದು ಸ್ಕ್ರಿಪ್ಟ್ ಬರಿತಾ ಇದ್ದಾರೆ, ಬರೀಲಿ. ಅದ್ರದ್ದು ವಿಚಾರಣೆ ಇರೋದು ಇವತ್ತು, ಮತ್ತಿನ್ನೇನೇನೋ ಅಲ್ಲ, ಅದ್ರದ್ದು ವಿಚಾರಣೆ ಇವತ್ತು ಇದೆ. ಹೆಣವೂತ ಪ್ರಕರಣದಲ್ಲ, ಯಾವ್ದು ಹೆಣವೂತ ಪ್ರಕರಣದ ಸೂಕ್ಷ್ಮ ವಿಚಾರಣೆ ಅಲ್ಲ ಇವತ್ತು ನಡೀತಾ ಇರೋದು. ಯಾವ ಪ್ರಕರಣ ಸರ್? ಹೆಣವೂತ ಪ್ರಕರಣದಲ್ಲಿ ನಿನ್ನೆ ಮುಗಿದೋಯ್ತು. ಅದು ನಿನ್ನೆ ಮುಗಿದೋಯ್ತು, ಕ್ಲಾರಿಟಿ ಸಿಕ್ತು. ಇವತ್ತಿರೋದು ಬೆನಕ್ ಹಾಸ್ಪಿಟಲ್ ಅಲ್ಲಿ ಸಮೀರ್ ಮೇಲೆ ಫೇಕ್ FIR ಮಾಡ್ತಿದಾರಲ್ಲ. ನನ್ನ ಮೇಲೇನೂ ಆಗಿದೆ, ಮಹೇಶ್ ಶೆಟ್ಟರ್ ಮೇಲೇನೂ ಆಗಿದೆ, ಜಯಂತ್ ಟಿ ಮೇಲೇನೂ ಆಗಿದೆ. ಅವ್ರನ್ನು ಅದರಲ್ಲಿ ಏನೇ ಆದ್ರೂ ನೋಡಿ ಸಮೀರ್ ಸೇರಿಸ್ಬಿಡ್ತಾರೆ, ಗಿರೀಶ್ ಮಠನ್ ಅವ್ರನ್ನ ಅದ್ರಲ್ಲಿ ಸೇರಿಸ್ಬಿಡೋದು, FIR ಮಾಡಿಸ್ಬಿಡೋದು. ಇಲ್ಲಿ ಗಿರೀಶ್ ಅವರ ಎಲ್ಲೋ ಒಂದು ಕಡೆ ನಿಮ್ಮ ವಿಮುಖತನವನ್ನು ಕೂಡ ನಾವು ನೋಡ್ತಾ ಇಲ್ಲ, ಮಹೇಶ್ ಶೆಟ್ಟಿ ಅವರ ವಿಚಲಿತತನವನ್ನು ಕೂಡ ನೋಡ್ತಾ ಇಲ್ಲ. ನೀವು ಮತ್ತಷ್ಟು ಗಟ್ಟಿಯಾಗಿರೋರ್ ತರನೇ ಕಾಣಿಸ್ತಾ ಇದ್ದೀರಿ. ಈಗಿನ ಡೆವಲಪ್ಮೆಂಟ್ಗಳನ್ನ ಗಮನಿಸ್ಕೊಂಡು ನಿಮ್ಮ ಹೋರಾಟದ ದಿಕ್ಕು ಬದಲಾಗುತ್ತಾ? ಹೆಂಗೆ ಹೋರಾಟ ಜೋರಾಗುತ್ತೆ. ಈಗ ಕುಂಬಾರ ಇದನ್ನ ತುಳಿದ್ರೆ, ಜಾಸ್ತಿ ಮಣ್ಣನ್ನ ತುಳಿದ್ರೆ ಅದು ಗಟ್ಟಿ ಆಗ್ತದೆ, ಒಂದು ಕುಡಿಕೆ ಮಡಿಕೆ ಆಗುತ್ತೆ. ಇವರು ತುಳಿದಷ್ಟು ನಾವು ಗಟ್ಟಿ ಆಗ್ತೇವೆ, ಮತ್ತೆ ರಚನಾತ್ಮಕವಾಗಿ ಒಂದು ಮಡಿಕೆ ಕುಡಿಕೆನ ಉಪಯೋಗಕಾರಿ ಆಗುತ್ತೆ. ನಮ್ಮ ಎಷ್ಟು ತುಳಿತಾರೋ ತುಳಿಲಿ, ವಿ ಬಿಕಮ್ ಸ್ಟ್ರಾಂಗ್. ನ್ಯಾಯ ನಿಮ್ಮ ಜೊತೆ ಇದ್ದಿದ್ದೇ ಆದ್ರೆ ಗೆಲುವು ಖಂಡಿತವಾಗ್ಲೂ ಸಿಗುತ್ತೆ. ಗಿರೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಈಗ ಸ್ವತಃ ಗಿರೀಶ್ ಮಠನ್ ಅವರೇ ಕ್ಲಾರಿಟಿಯನ್ನು ಕೊಡ್ತಾ ಇದ್ರು. ಸಾಕಷ್ಟು ಗೊಂದಲಗಳಿತ್ತು, ಆ ಒಂದು ಪ್ರಕರಣದಲ್ಲಿ ಅನೇಕ ಸಂದೇಹಗಳಿತ್ತು. ಎಲ್ಲೋ ಒಂದು ಕಡೆ ಹೇಳ್ತಾ ಇದ್ರು ಮಾಧ್ಯಮದವರು ಅಂತೇಳಿ ಒಂದು 2-3 ಸತಿ ಹೇಳಿದ್ರು ಅವರು. ಮಾಧ್ಯಮದ ಜವಾಬ್ದಾರಿ ಮತ್ತು ಮಾಧ್ಯಮದ ವೃತ್ತಿ ಧರ್ಮ ಮಾಧ್ಯಮ ಅನುಸರಿಸುತ್ತೆ. ವಸ್ತು ಸ್ಥಿತಿಯನ್ನು, ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಏರಿಳಿತ ಬೆಳವಣಿಗೆಗಳನ್ನು ಜನರಿಗೆ ತಲುಪಿಸುವಂತಹ ಕರ್ತವ್ಯವನ್ನ ಮಾಧ್ಯಮ ಮಾಡುತ್ತೆ. ಸಂವಿಧಾನದ 4ನೇ ಅಂಗವೂ ಕೂಡ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.